ಹಾಯ್ ಫ್ರೆಂಡ್ಸ್, ನಾನು ನಿಮ್ಗೆ ಇವಾಗ ಹೇಳ್ಕೊಡ್ತಾ ಇರೋ ವಿಡಿಯೋ ಬಂದು ಯೂಟ್ಯೂಬ್ನಲ್ಲಿ ಇವಾಗ ಟ್ರೆಂಡಿಂಗಲ್ಲಿರೋ ಫೋಟೋನ ಕನ್ವರ್ಟ್ ಇಂಟು ವಿಡಿಯೋ ಅಂತ. ಯೂಟ್ಯೂಬ್ಗೆ ಹೋಗಿ ಅಲ್ಲಿ ಪ್ಲೇಸ್ ಮೇಲೆ ಕೊಟ್ಟು ಶಾರ್ಟ್ಗೆ ಹೋಗಿ ಅಲ್ಲಿ ಫೋಟೋ ಮತ್ತು ವಿಡಿಯೋ ಅಂತ ಇರುತ್ತೆ. ಫೋಟೋ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆಗ ಈ ಥರ ಗೆಟ್ಟಿಂಗ್ ಸಜೆಷನ್ ಅಂತ ಬರುತ್ತೆ. ಸೊ ಇಲ್ಲಿ ಬರೋ ಯಾವುದಾದ್ರು ಒಂದನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಅದ್ರ ಪ್ರಕಾರ ಅದು ಆ ಫೋಟೋ ವಿಡಿಯೋಗೆ ಕನ್ವರ್ಟ್ ಆಗುತ್ತೆ. ನೋಡ್ಕೊಳ್ಳಿ. ಈಗ ನಾನು ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ ಫಸ್ಟ್ ಒನ್ನ. ಸೊ ಅದು ಪ್ರೋಸೆಸ್ ಆಗ್ತಾಯಿದೆ. ಸ್ವಲ್ಪ ಟೈಮ್ ತಗೊಳುತ್ತೆ ಪ್ರೋಸೆಸ್ ಆಗೋಕ್ಕೆ, ನೀವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಈ ವಿಡಿಯೋ ಈಗ ನೀವು ಮಾಡಿ ಹಾಕೋದ್ರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ಯಾಕೆ ಅಂದರೆ ಯೂಟ್ಯೂಬೇ ಕ್ರಿಯೇಟ್ ಮಾಡೋಕ್ಕೆ ಕೊಟ್ಟಿರೋ ಆಪ್ಷನ್ ಇರೋದ್ರಿಂದ ಸೊ ನಿಮಗೆ ಯೂಟ್ಯೂಬರ್ಸ್ ವ್ಯೂಸ್ನ ಜಾಸ್ತಿ ಕೊಡ್ತಾರೆ. ನೋಡಿ ಈಗ ಬರುತ್ತೆ ಅದು. ನೋಡಿ ನಾನು ಕೊಟ್ಟಿದ್ದು ಫ್ಲವರ್ ಬಂದು ಮತ್ತು ಕ್ಲೌಡ್ಸು ಮೂವ್ ಆಗೋ ಥರ. ಅಲ್ಲಿ ಕ್ಲೌಡ್ಸ್ ಮೂವ್ ಆಗ್ತಾಯಿದೆ ಮತ್ತು ಫ್ಲವರ್ ಬರ್ತಾಯಿದೆ. ಇಲ್ಲಿ ಆಡಿಯೋ ಆನು ಆಡಿಯೋ ಆಫ್ ಅಂತ ಇದೆ. ನಿಮ್ಗೆ ಆಡಿಯೋ ಬೇಡ ಅಂದರೆ ಆಡಿಯೋ ಆಫ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಬೇರೆದು ಯಾವುದಾದ್ರು ನೋಡೋಣ. ಇಲ್ಲಿದ್ದಾವೆ ಒಂದು 10-15 ಕೊಟ್ಟಿರ್ತಾರೆ. ನಿಮ್ಗೆ ಯಾವ್ದು ಬೇಕಾದ್ರೂ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನು ನೆಕ್ಸ್ಟು ನಿಮಗೆ ದ ಸ್ಟೇಟಸ್ ಐ ಹೋಪ್ ಅಂದಿದೆಯಲ್ವ ಅದನ್ನು ಕೊಡ್ತೀನಿ. ಸೊ ಅದು ಸ್ಟ್ಯಾಚ್ಯೂದು ಐ ಓಪನ್ ಆಗುತ್ತೆ, ದೇವ್ರದ್ದು, ಈಶ್ವರಂದು. ನೋಡಿ ನಿಮಗೆ ಬೇಗ ಸಬ್ಸ್ಕ್ರೈಬರ್ಸ್ ಬೇಕು ಅಂದರೆ ಈ ವಿಡಿಯೋನ ಬೇಗ ಮಾಡಿ ಹಾಕಿ. ಯಾಕೆ ಅಂದರೆ ಟ್ರೆಂಡಿಂಗಲ್ಲಿದೆ, ವ್ಯೂಸ್ ಜಾಸ್ತಿ ಬರುತ್ತೆ, ಆಮೇಲೆ ಸಬ್ಸ್ಕ್ರೈಬರ್ಸು ಆಗ್ತಾರೆ. ತಡ ಮಾಡದೆ ಇದನ್ನು ಕ್ರಿಯೇಟ್ ಮಾಡಿ ವಿಡಿಯೋನ. ನೋಡಿ ಐಸ್ ಓಪನ್ ಆಗುತ್ತೆ ಮತ್ತು ಕ್ಲೌಡ್ಸ್ ಮೂವ್ ಆಗ್ತಾಯಿದೆ. ಸೊ ನಿಮಗಿಲ್ಲಿ ಆಡಿಯೋ ಆನೋ ಆಫ್ ಬೇಕು ಅಂದರೆ ಆಫ್ ಮಾಡ್ಕೋಬೋದು. ಆಡಿಯೋ ಆನಲ್ಲಿದ್ದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಕಾಪಿ ರೈಟ್ ಅಂತ ಬರುತ್ತೆ. ಆಡಿಯೋ ಆಫ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇನ್ನೊಂದು ಯಾವುದಾದ್ರು ತೋರಿಸ್ತೀನಿ ನೋಡಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಇಟ್ಸ್ ಯುವರ್ ವಿಶ್. ಯಾವುದಾದ್ರು ಫೋಟೋ ಆದರೂ ಸರಿ, ಸ್ಟ್ಯಾಚ್ಯೂ ಅಂತಲೇ ಅಲ್ಲ, ನಿಮ್ಮ ಫೋಟೋನೇ ಇಟ್ಕೊಂಡು ನೀವು ಏನಾದರೂ ಮಾಡ್ಕೋಬೋದು. ಅದಕ್ಕೆ ರಿಲೇಟೆಡ್ ಆಗಿ ಅಲ್ಲಿ ಆಪ್ಷನ್ಸ್ ಕೊಡ್ತಾರೆ, ನೀವು ಯಾವ ಥರ ಮಾಡ್ಕೋಬೋದು ಅಂತ. ನಿಮ್ಮ ಫೋಟೋ ಇಟ್ಕೊಂಡು ಕೂಡ ನೀವು ಮಾಡ್ಕೋಬೋದು. ನಾನು ಸ್ಟ್ಯಾಚ್ಯೂದು ತೊಗೊಂಡು ಸ್ಟ್ಯಾಚ್ಯೂದು ಮಾಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಮಾಡ್ಕೊಳ್ಳಿ. ಫೋಟೋ ನಿಮ್ಮದಾಗಲಿ ಅಥವಾ ನಾಯಿದಾಗಲಿ ಅಥವಾ ಅನಿಮಲ್ಸ್ ಯಾವುದಾದ್ರೂ ಆಗ್ಬೋದು, ಅಥವಾ ದೇವ್ರದ್ದು ಯಾವುದೇ ಫೋಟೋ ಆದ್ರೂ ಸರಿ. ಚೇಂಜಸ್ ನೋಡ್ತಿದ್ದೀರಿ ಅಲ್ವಾ. ಸೊ ಈ ಥರ ಬರುತ್ತೆ. ಇದಕ್ಕೆ ನೀವು ಆಮೇಲೆ ಸಾಂಗ್ ಹಾಕ್ಕೊಂಡು ಅದನ್ನ ಅಪ್ಲೋಡ್ ಮಾಡ್ಕೋಬೋದು. ಸೊ ಇಷ್ಟೆಲ್ಲ ಆಪ್ಷನ್ಸ್ ಇದೆ. ನಿಮ್ಗೆ ಆ ಆಪ್ಷನ್ಸ್ ಬೇಡ, ನೀವೇ ಏನಾದರೂ ಟೈಪ್ ಮಾಡಿ ನಮ್ಗೆ ಆ ಥರ ಬೇಕು ಅನ್ನೋದಾದರೆ ಸೊ ಇಲ್ಲಿ ಟೈಪ್ ಮಾಡ್ಕೊಬೋದು. ನಾನು ನಿಮಗೆ ಮೂವಿಂಗ್ ಕ್ಲೌಡ್ಸ್ ಆ್ಯಂಡ್ ಕ್ಲೌಡ್ಸ್ ವಿತ್ ಬರ್ಡ್ಸ್ ಅಂತ ಕೊಡ್ತೀನಿ. ನೋಡಿ ಅಲ್ಲಿ ಟೈಪ್ ಮಾಡ್ತಾಯಿದ್ದೀನಿ. ನಿಮ್ಗೆ ಅದು ಬೇಕು ಅಂದರೆ ಅಲ್ಲಿರೋದನ್ನೇ ಯೂಸ್ ಮಾಡ್ಕೋಬೋದು. ಇಲ್ಲ ನಮ್ಗೆ ಅದು ಬೇಡ, ನಮ್ಗೆ ಬೇರೆ ರೀತಿ ಬೇಕು, ನಮ್ಮ ಮನ್ಸಲ್ಲಿ ಬೇರೆ ಥರ ಇದೆ, ನಾವೇ ಬೇರೆ ಥರ ಮಾಡ್ಕೋತೀವಿ ಅನ್ನೋದಾದರೆ ನೀವು ಅಲ್ಲಿ ಟೈಪ್ ಮಾಡಿದ್ರೆ ಅದು ಪ್ರೋಸೆಸ್ ಆಗುತ್ತೆ. ಇದು ಪ್ರೋಸೆಸ್ ಆಗೋದು ಸ್ವಲ್ಪ ಲೇಟು, ವೆಯ್ಟ್ ಮಾಡಬೇಕಾಗತ್ತೆ. ನಾನೀಗ ಕೊಟ್ಟಿರೋದು ಮೂವಿಂಗ್ ಕ್ಲೌಡ್ಸ್ ವಿತ್ ಬರ್ಡ್ಸ್. ನೋಡಿ ಕ್ಲೌಡ್ಸ್ ಮೂವ್ ಆಗ್ತಾಯಿದೆ ಮತ್ತು ಬರ್ಡ್ಸ್ ಬಂತು. ಸೊ ನಿಮಗೆ ಆಡಿಯೋ ಆನ್ ಬೇಕು ಅಂದರೆ ಆನ್ ಮಾಡ್ಕೊಳ್ಳಿ, ನಾನೇ ಆಫ್ ಮಾಡ್ಕೊಳ್ಳಿ. ಸೊ ನಾನು ಇದನ್ನು ನೆಕ್ಸ್ಟ್ ಇದೇ ಇರಲಿ ಅಂತ ಕಂಟಿನ್ಯೂ ಕೊಡ್ತೀನಿ. ಕಂಟಿನ್ಯೂ ಕೊಟ್ಟು ಡನ್ ಕೊಟ್ಟರೆ ನೀವು ನೆಕ್ಸ್ಟ್ ಇಲ್ಲಿ ಸಾಂಗ್ನ ಸೆಲೆಕ್ಟ್ ಮಾಡ್ಕೋಬೋದು. ಯಾವ್ದು ಸಾಂಗ್ ನಿಮ್ಗೆ ಆ ವಿಡಿಯೋಗೆ ಯಾವ ಸಾಂಗ್ ನಿಮ್ಗೆ ಸೂಟ್ ಆಗುತ್ತೋ ಆ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಹಾಕ್ಕೊಂಡು ನೆಕ್ಸ್ಟು ಅಪ್ಲೋಡ್ಗೆ ಹೋಗೋಣ. ನೆಕ್ಸ್ಟ್ಗೆ ಹೋಗಿ ಇಲ್ಲಿ ಕ್ಯಾಪ್ಷನ್ ಯುವರ್ ಶಾರ್ಟ್ಸ್ ಇರುತ್ತೆ. ಅಲ್ಲಿ ನಿಮ್ಗೆ ಏನು ಬೇಕೋ ಕ್ಯಾಪ್ಷನ್ ಅದನ್ನ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಹ್ಯಾಶ್ಟ್ಯಾಗ್ ಹಾಕಬೇಕಾದ್ರೆ ಶಾರ್ಟ್ಸ್ ಅಂದರೆ ಇದು ಹಾಕೋದ್ರಿಂದ ನಿಮಗೆ ವ್ಯೂಸು ಮತ್ತು
ವ್ಯೂಸ್ ಆದರೆ ಸಬ್ಸ್ಕ್ರೈಬರ್ಸ್ ಆಗೇ ಆಗ್ತಾರೆ. ಸೊ ವ್ಯೂಸ್ ಜಾಸ್ತಿ ಆಗುತ್ತೆ. ಶಾರ್ಟ್ಸ್ ಅಂತ ಇರೋ ಶಾರ್ಟ್ಸ್ ವೀಡಿಯೋ ಈ ಥರ ಹಾಕಿ, ಆಮೇಲೆ ಲೊಕೇಶನ್ ಹಾಕ್ಕೊಳ್ಳಿ, ನಿಮ್ದು ಯಾವುದಿದೆಯೋ ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಆಲ್ಟರ್ ಕಾಂಟೆಂಟ್ ಅಂತ ಇದೆ, ಅಲ್ಲಿ ಎಸ್ ಅಂತ ಕೊಟ್ಟು ಇಲ್ಲಿ ವಿಸಿಬಿಲಿಟಿ ಬಂದ್ಬಿಟ್ಟು ಅನ್ಲಿಸ್ಟೆಡ್ ಇದೆ. ಸೊ ಅಲ್ಲಿ ಪಬ್ಲಿಕ್ ಕೊಟ್ಟು ಅಪ್ಲೋಡ್ ಮಾಡ್ಕೊಳ್ಳಿ. ಇಷ್ಟೇ. ಇಷ್ಟು ಮಾಡಿದ್ರೆ ನಿಮಗೆ ವ್ಯೂಸ್ ಜಾಸ್ತಿ ಆಗುತ್ತೆ ಮತ್ತು ಸಬ್ಸ್ಕ್ರೈಬರ್ಸು ಆಗುತ್ತೆ. ಯಾಕೆಂದರೆ